ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿವತ್ತು ತುಂಬಾ ಸ್ಪೆಷಲ್ ಆಗಿರೋಂಥ ಒಂದು ಸ್ಮೂತಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗಂತೂ ತುಂಬಾ ಬಿಸಿಲು ಮತ್ತು ಸೆಕೆ ಇರೋದ್ರಿಂದ ದೇಹಕ್ಕೆ ತಂಪಾಗಿರುವಂಥ ಚಿಯಾ ಸೀಡ್ಸ್ ಹಾಗೆಯೇ ತರ್ಬೂಜ ಹಣ್ಣಿನ ಒಂದು ಸ್ಮೂತಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ. ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ತರ್ಬೂಜ ಹಣ್ಣಿನ ಸ್ಮೂತಿ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ಸೊ ಬನ್ನಿ ಫ್ರೆಂಡ್ಸ್. ತರ್ಬೂಜ ಹಣ್ಣು ಫುಲ್ ಹಣ್ಣಾಗಿರೋಂಥ ಒಂದು ತರ್ಬೂಜ ಹಣ್ಣು ತೊಗೊಂಡಿದ್ದೀನಿ ನಾನು. ಸೊ ಹಣ್ಣಾಗಿದ್ದರೆ ಈ ಸ್ಮೂತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಚಿಯಾ ಸೀಡ್ಸ್ ಬಂದು 1.5 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಸೊ ಒಂದು ಹಣ್ಣಲ್ಲಿ ನಾವು 4-5 ಜನ ಆರಾಮ್ಸೆ ಒಂದೊಂದು ಗ್ಲಾಸ್ ಸ್ಮೂತಿನ ಕುಡಿಬೋದು. 1.5 ಗ್ಲಾಸ್ ಚಿಯಾ ಸೀಡ್ನ ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾನೆ ಇದು ಜೆಲ್ ರೀತಿಯಲ್ಲಿ ಆಗುತ್ತೆ. ಸೊ ಒಂದು 5 ನಿಮಿಷ ಇದು ಹಣ್ಣಿನ ಸ್ಮೂತಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚೆನ್ನಾಗಿ ಜೆಲ್ ರೀತಿಯಾಗಿ ತುಂಬಾ ಸ್ಮೂತಿಯಾಗಿ ಆಗಿರುತ್ತೆ. ಸೊ ಅದು ನೆನೆಸೋಕ್ಕಿಟ್ಟು ಇವಾಗ ಇಲ್ಲಿ ಹಣ್ಣು ನೀಟಾಗಿ ಕಟ್ ಮಾಡಿಕೊಂಡು ಒಳಗಡೆ ಇರೋವಂಥ ಬೀಜ ಎಲ್ಲನೂ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೀಜನ ಬಿಸಾಕ್ದಿರೆ ಒಣಗಿಸ್ಬಿಟ್ಟು ಅದರಲ್ಲಿ ಒಳಗಡೆ ಇರೋವಂಥ ಹುರಿದ್ಬಿಟ್ಟು ಬೀಜ ಕೂಡ ನಾವು ಡ್ರೈ ಫ್ರೂಟ್ ಥರ ಯೂಸ್ ಮಾಡ್ಕೋಬೋದು. ಸೊ ಈ ಥರ ಎಲ್ಲನೂ ಡ್ರೈ ಫ್ರೂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸುಮಾರು ಬೀಜಗಳನ್ನ ಒಣಗಿಸ್ಬಿಟ್ಟು ಒಂಚೂರು ಬೆಚ್ಚಗೆ ಮಾಡಿ ಒಳಗಡೆ ಇರೋವಂಥ ಫ್ರೀ ಇದ್ದಾಗ ಬೀಜಗಳನ್ನ ತಕ್ಕೊಂಡು ಇಟ್ಕೊಂಡ್ಬಿಟ್ರೆ ಸೊ ಯಾವುದಾದ್ರೂ ಸ್ವೀಟ್ ಮಾಡಿದಾಗೆಲ್ಲನೂ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಇವಾಗ ನಾನು ಒಂದು ಹಣ್ಣು ತರ್ಬೂಜ ಹಣ್ಣು ಕಟ್ ಮಾಡಿ ಒಳಗಡೆ ಇರೋವಂಥ ಬೀಜ ರಿಮೂವ್ ಮಾಡಿಕೊಂಡು ಇವಾಗ ಒಂದು ಸೌಟ್ ಸಹಾಯದಿಂದ ಪಲ್ಪ್ ಮಾತ್ರನೇ ತೆಗೆದು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಸಣ್ಣ ಸ್ಪೂನಿಂದ ನಾನು ಸಕ್ಕರೆನ ಹಾಕಿದ್ದೀನಿ. ಮತ್ತು ಒಂದು ಚೂರು ನೀರು, ನಾವು ಸ್ಮೂತಿ ಮಾಡ್ತಾ ಇರೋದ್ರಿಂದ ಒಂಚೂರು ನೀರು ಹಾಕಿ ಚೆನ್ನಾಗಿ ಸ್ಮೂತಾಗಿ ರುಬ್ಕೊಳ್ಬೇಕು. ಸೊ ಹಣ್ಣು, ಸಕ್ಕರೆ, ಒಂಚೂರು ನೀರು ಇಷ್ಟನ್ನು ಹಾಕಿ ರುಬ್ಕೊಂಡು ಒಂದು ಪಾತ್ರೆಗೆ ತೆಗೆದಿಡ್ತಾ ಇದ್ದೀನಿ. ಹಾಗೆಯೇ ನಾವು ನೆನೆಸಿರೋಂಥ ಚಿಯಾ ಸೀಡ್ಸ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಜೆಲ್ ರೀತಿಯಲ್ಲಿ ಆಗಿದೆ ಅಂಥೇಳಿ. ಸೊ ಇವಾಗ ಒಂದು ಚೂರು ಮಿಕ್ಸಿ ಜಾರ್ ತೊಳೆದು ಹಾಕೊಳ್ಳೋಣ. ಜ್ಯೂಸ್ ಬೇಕಂದರೆ ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಸ್ಮೂತಿ ಮಾಡ್ತಾ ಇರೋದ್ರಿಂದ ನೀರು ಒಂದೇ ಒಂದು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಡ್ತೀನಿ. ಹಾಗೇನೂ ಕುಡಿಬೋದು. ಸೊ ಕೋಲ್ಡ್ ಆಗಬೇಕು, ನಮಗೆ ಇನ್ನೂ ಚಿಲ್ಡ್ ಆಗಬೇಕು ಅಂದರೆ ನೀವು ಒಂದು 5ರಿಂದ 10 ನಿಮಿಷ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಯೋದ್ರಿಂದ ಸೊ ದೇಹಕ್ಕೆ ತುಂಬಾ ತಂಪಾಗಿರೋಂಥ ಸ್ಮೂತಿ. ಮತ್ತು ಒಂದು ಸ್ವಲ್ಪ ದಪ್ಪ ಪೀಸ್ ಹಾಗೇ ಇದೆ ಅದರಲ್ಲಿ. ಸೊ ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಸೊ ಅದು ರುಬ್ಬಿಲ್ಲ, ನಾನು ಹಾಗೆ ಇಟ್ಟಿದ್ದೀನಿ. ಸೊ ಒಂದು 10 ನಿಮಿಷ ಫ್ರಿಜ್ಜಲ್ಲಿಟ್ಟು ತೆಗೆದು ನೋಡ್ಬೋದು, ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನಮಗೆ ಸ್ಮೂತಿ ಅನ್ನೋದು ರೆಡಿಯಾಗಿರುತ್ತೆ ಅಂಥೇಳಿ. 5 ನಿಮಿಷಕ್ಕೆಲ್ಲನೂ ರೆಡಿಯಾಗಿಬಿಡುತ್ತೆ. ಈ ಸ್ಮೂತಿ ಮಾಡ್ಕೊಳ್ಳೋದು ತುಂಬಾ ಈಸಿ. ಸಕ್ಕರೆ ಬದಲಾಗಿ ನೀವು ಬೆಲ್ಲ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಸಕ್ಕರೆ ಕಡಿಮೆನೇ ಯೂಸ್ ಮಾಡಿದ್ದೀನಿ. ಹಾಗೆ ಇವಾಗ ರೆಡಿಯಾಗಿ ಚೆನ್ನಾಗಿ ಕೋಲ್ಡ್ ಆದಮೇಲೆ ಇವಾಗ ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ದೀನಿ. ಒಂದು ಹಣ್ಣಲ್ಲಿ ಎಷ್ಟು ಜನ ಕುಡಿಬೋದು ಅಂಥೇಳಿ ನೀವು ನೋಡ್ಬೋದು. ಸೊ ಸಮ್ಮರ್ ಸ್ಪೆಷಲ್ ದೇಹಕ್ಕೆ ತಂಪು ಕೊಡೋ ಅಂಥ ಇವತ್ತಿನ ತರ್ಬೂಜ ಹಣ್ಣಿನ ಸ್ಮೂತಿ ತೋರಿಸಿದ್ದೀನಿ. ಸೊ ಇವತ್ತಿನ ಈ ಸ್ಮೂತಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಸೊ ನೀವು ಮಾಡಿಕೊಂಡು ಹೇಗಿರುತ್ತೆ ಅಂಥೇಳಿ ಕಮೆಂಟ್ ಮಾಡಿ. ಸೊ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸ್ಮೂತಿ ರೆಸಿಪಿಯೊಂದಿಗೆ ಬ್ಲಾಗ್ನ ಮುಗಿಸಿ ಮತ್ತು ನಾಳೆ ಇನ್ನೊಂದು ಹೊಸ ರೆಸಿಪಿ ಡೈಲಿ ಬ್ಲಾಗೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್.